ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಹ್ಯಾಪಿ ಫ್ಯಾಮಿಲಿ. ಇವತ್ತು ಹೋಟೆಲಲ್ಲಿ ಸಿಗೋ ಥರ ಗರಿ ಗರಿಯಾದ ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನಾನಿಲ್ಲಿ ಹಿಂದಿನ ದಿನವೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಒಂದು 8 ಅವರ್ ನೆನ್ಕೋಬೇಕು. 3 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸಷ್ಟು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ. ಇವಾಗ ಇಲ್ಲಿ ಮಿಕ್ಸಿ ಜಾರ್ಗೆ ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಬೆಂದಿರೋ ಅನ್ನನ ಹಾಕ್ಕೋಬೇಕು. ಯಾಕೆಂದರೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಫರ್ಮೆಂಟೇಷನ್ ಆಗೋಲ್ಲ, ಅದಕ್ಕೆ ಸ್ವಲ್ಪ ಬೆಂದಿರೋ ಅನ್ನ ಸೇರಿಸ್ಕೋಬೇಕು. ಅವಲಕ್ಕಿನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಇರಲಿಲ್ಲ, ಹಾಕ್ಕೊಂಡಿಲ್ಲ. ನೀವು ಹಾಕ್ಕೊಳ್ಳಿ, ಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೆನೆಸ್ಕೊಂಡು ಹಾಕ್ಕೊಳ್ಳಿ. ಬೆಂದಿರೋ ಅನ್ನ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿಕೊಂಡು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ಬ್ಯಾಟರ್ ಈ ಥರ ರೆಡಿಯಾಗಿರುತ್ತೆ ನೋಡಿ. ಈಗ ಇಲ್ಲಿ ಇದಕ್ಕೆ ಅರ್ಧ ಸ್ಪೂನು ಸೋಡಾ, 1 ಸ್ಪೂನ್ ಉಪ್ಪು ಹಾಕಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಸ್ಪೂನ್ ಸಹಾಯದಿಂದ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಈಗ ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಇಡೀ ನೈಟು ಬಿಡ್ತಾ ಇದ್ದೀನಿ. ಫುಲ್ಲು ಫರ್ಮೆಂಟೇಷನ್ ಆಗಿರುತ್ತೆ ಬೆಳಗ್ಗೆ ಅಷ್ಟೇ. ಬೆಳಗ್ಗೆ ಇಲ್ಲಿ ಅರ್ಧ ಕೆಜಿ ಆಲೂಗಡ್ಡೆನ ನೀಟಾಗಿ ತೊಳ್ಕೊತಾ ಇದ್ದೀನಿ. ಮಣ್ಣಿಲ್ಲದೆ ತೊಳ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಚಿಕ್ಕದಾಗಿ ಅರ್ಧಕ್ಕೆ ಕಟ್ ಮಾಡಿದ್ದೀನಿ ನಾನಿಲ್ಲಿ ಆಲೂಗಡ್ಡೆನ. ನೀವು ಹಂಗೇನೂ ಬೇಕಾದರೂ ಹಾಕ್ಕೋಬೋದು. ಹಾಕಿ ಸ್ವಲ್ಪ ಕುಕ್ಕರಲ್ಲಿ ನೀರು ಹಾಕಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಚ್ಚಿರೋ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, 4 ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕಡಲೆ ಬೀಜ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನು ಉರಿಗಡಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಕ್ಕೆ 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 4 ಎಸ್ಲು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಹಾಗೆ ಒಂದು ಅರ್ಧ ಕೊತ್ತಂಬರಿ ಬೀಜಗಳನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಇದಕ್ಕೆ ಹಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಫುಲ್ಲು ಫ್ರೈ ಆಗೋ ತನಕ ಬೇಯಿಸ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಟೊಮೊಟೊ ಹಾಕೋತೀನಿ. ಇದಕ್ಕೆ ನಿಂಬೆಹಣ್ಣು ಇಷ್ಟಪಡಲ್ಲ ನಮ್ಮನೇಲಿ, ಹಾಗಾಗಿ ಹಾಕಿಲ್ಲ. ನೀವು ಹಾಕ್ಕೊಳ್ಳಿ. ಅರ್ಧ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದಮೇಲೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕೋಬೇಕು. 1-2 ಸ್ಪೂನು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಯ ರೆಡಿಯಾಗಿರುತ್ತೆ. ಈ ಹಂತದಲ್ಲೇ ಉಪ್ಪು ಏನಾದರೂ ಸಾಲ್ಟೇಜ್ ಇತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೂಪರಾಗಿರುತ್ತೆ ಪಲ್ಯ ದೋಸೆ ಜೊತೆಗೆ. ಇಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಒಂದು ತವಾನ ಕಾಯಕ್ಕೆ ಇಟ್ಟಿದ್ದೀನಿ. ತುಂಬ ಬಿಸಿಯಾಗಿದೆ. ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ತಣ್ಣಗೆ ಮಾಡಿಕೊಂಡು 1.5 ಸ್ಪೂನಷ್ಟು ದೋಸೆ ಬ್ಯಾಟರ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆನ ಹರಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟನ್ನ ಹರಡ್ಕೊಳ್ಳಿ. ಫುಲ್ಲು ತೀರಾ ತೆಳ್ಳಗಿದ್ರೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ. ನಮ್ಮನೇಲಿ ಸಾಫ್ಟಾಗಿದ್ರೇ ಎಲ್ರಿಗೂ ಇಷ್ಟ ಆಗೋದು. ಈಗ ಇಲ್ಲಿ ಇದಕ್ಕೆ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ತೀನಿ ಇವಾಗ ಇದಕ್ಕೆ ದೋಸೆಗೆ. 2 ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಈ ಹಂತದಲ್ಲಿ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಯಾಕೆಂದರೆ ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೊಳ್ಳಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಯಬೇಕು. ಹಂಗಾಗಿ ಈಗ ಇಲ್ಲಿ ಆಗಲೇ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು 1 ಸ್ಪೂನ್ ಹಾಕ್ಕೊಂಡು ದೋಸೆ ತುಂಬ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಸಾಲೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಖಾರ ಇರೋದರಿಂದ ಸ್ವಲ್ಪ ಲೈಟಾಗಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀಟಾಗಿ ಬೇಯಿಸ್ಕೋಬೇಕು. ಅದು ಯಾವ ಥರ ಬೇಯ್ತಾ ಇದೆ ಅಂತ ಮೇಲೇ ಗೊತ್ತಾಗುತ್ತೆ ನಮಗೆ. ಉಲ್ಟಾ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಲ್ವಲ್ಲ, ಹಾಗಾಗಿ ಸ್ವಲ್ಪ ನೀಟಾಗೇ ಬೇಯಿಸ್ಕೋಬೇಕು. ಸುತ್ತ ಬೆಂದಮೇಲೆ ದೋಸೆ ಬಿಟ್ಟು ಬರುತ್ತೆ, ತವಾ ಬಿಟ್ಟು ಬರುತ್ತೆ. ಇವಾಗ ಇಲ್ಲಿ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಪಲ್ಯನ ಇಟ್ಟು
ದೋಸೆನ ಒಂದು ನಿಮಿಷ ಬಿಡಿ ಹಾಗೇ ಪಲ್ಯ ಹಾಕ್ಬಿಟ್ಟು ನಾನಿಲ್ಲಿ ಪಲ್ಯ ಹಾಕ್ತಾಯಿದ್ದೀನಿ. ಇವಾಗ ದೋಸೆನ ಫುಲ್ಲು ಬೆಂದಿದೆ ನೀಟಾಗಿ, ತವಾ ಬಿಟ್ಟು ಬರ್ತಾ ಇದೆ. ಈಗ ಇದನ್ನು ಕ್ಲೋಸ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗಲೇ ಸರ್ವ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಹೋಟೆಲಲ್ಲಿ ಸಿಗೋ ಥರನೇ ಮಸಾಲೆ ದೋಸೆ ರೆಡಿ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.